ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ. ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಗೊತ್ತಿಲ್ಲ. ಮಟನ್ ಕೀಮಾ ಮತ್ತು ಚಪಾತಿ ತಿಂದು ಹೇಳ್ತಾರೆ ಹೇಗಿದೆ ಅಂತ ಹೇಳಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಪ್ರಸಿ ಚಾನಲ್. ಹ್ಯಾಪಿ 79th ಇಂಡಿಪೆಂಡೆನ್ಸ್ ಡೇ ಟು ಯು ಆಲ್. ಸೊ ಬೆಳಿಗ್ಗೆದ್ದು ಇವತ್ತು ಫ್ಲ್ಯಾಗ್ ಹೋಸ್ಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗಷ್ಟೇ ಲೈಕ್ ಒಂದು ಹಾಫ್ ಆನ್ ಅವರ್ ಆಯಿತು ಮನೆಗೆ ಬಂದು. ಸೊ ಇವಾಗ ಹೊರಗಡೆ ಹೋಗುವ ಅಂಥೇಳಿ ರೆಡಿ ಆಗಿದ್ದೀವಿ. ಗೊತ್ತಿಲ್ಲ ನಮ್ಮ ಮನೆಯವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂಥೇಳಿ. ರೆಡಿ ಆಗು ಅಂತ ಹೇಳಿದ್ದಾರೆ, ನಾನು ರೆಡಿ ಆಗಿ ಕೂತ್ಕೊಂಡಿದ್ದೀನಿ. ಸೊ ಅವ್ರದ್ದಿನ್ನೂ ರೆಡಿ ಆಗಿಲ್ಲ, ಗೊತ್ತಿಲ್ಲ. ಎಲ್ಲೂ ಹೋದರೂ ಕೂಡ ನಿಮಗೆ ಶೇರ್ ಮಾಡ್ತೀನಿ, ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಇವಾಗ ಅವ್ರು ರೆಡಿ ಆದ ತಕ್ಷಣ ಹೊರಡ್ತೀವಿ. ಇನ್ನೂ ರೆಡಿ ಆಗಲಿಲ್ಲ ಅವ್ರದ್ದು, ವೇಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ರೆಡಿ ಆಗಿದ್ದಾರೆ ನೋಡಿ. ಸೊ ಇವಾಗ ಹೊರಡ್ತೀವಿ ನಾವು. ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ. ಸ್ಟೇ ಟ್ಯೂನ್ ಗೈಸ್, ನಾನೆಲ್ಲೂ ಕೂಡ ಹೋದರೆ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇವಾಗ ಹೋಗ್ತಾ ಇದ್ದೀವಿ ಆನ್ ದ ವೇ. ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಗೊತ್ತಿಲ್ಲ. ಅವರಿಗೂ ಗೊತ್ತಿಲ್ಲ ಅಂತೆ, ನನಗೂ ಗೊತ್ತಿಲ್ಲ. ರೆಡಿ ಆಗು ಅಂತ ಹೇಳಿದರೆ ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ ಕಾರಲ್ಲಿ. ಆದರೂ ಇನ್ನೂ ತನಕ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂಥೇಳಿ. ಇನ್ನೊಂದೇನೆಂದರೆ ಮೋಡ ಆಗಿದೆ, ಮಳೆ ಬರೋ ಚಾನ್ಸಸ್ ಇದೆ. ಅಂಬ್ರೆಲ್ಲ ಕೂಡ ಕ್ಯಾರಿ ಮಾಡಿಲ್ಲ, ಛತ್ರಿ ಕೂಡ ನಮ್ಮ ಹತ್ರ ಇಲ್ಲ. ಗೊತ್ತಿಲ್ಲ ಏನು ಮಾಡೋದು ಅಂಥೇಳಿ. ಸಿಗೋದು ಇವತ್ತು ಒಂದೇ ದಿನ ಹೋಗಲಿಕ್ಕೆ, ತಿರುಗಲಿಕ್ಕೆ. ಅದ ನಾಳೆ ಮತ್ತೆ ಅವ್ರಿಗೆ ಕೆಲಸ ಇದೆ, ನೋಡುವ ಏನಾಗುತ್ತೆ ಅಂಥೇಳಿ. ಗೈಸ್, ನಾವು ಊಟಕ್ಕೆ ಬಂದಿದ್ದೀವಿ. ಒಂದು ಸಖತ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ವಾಶ್ರೂಮ್ ನಿಮಗೆ ತೋರಿಸ್ತೇನೆ ಹೇಗಿದೆ ಅಂಥೇಳಿ ನೋಡಿ. ನಾವು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಫಸ್ಟ್ ಊಟ ಮಾಡಿಕೊಂಡೆ ಹೋಗುವ ಅಂಥೇಳಿ, ತುಂಬ ಹಸು ಆಗ್ತಾ ಇದೆ. ಸೊ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇನ್ನು ತನಕ ಆರ್ಡರ್ ಕೊಟ್ಟಿಲ್ಲ. ರೆಸ್ಟೋರೆಂಟ್ ಅಂತೂ ಸಖತ್ತಿದೆ, ನಿಮಗೆ ಒಂದು ಸಲ ತೋರಿಸ್ತೇನೆ ಹೇಗಿದೆ ಅಂಥೇಳಿ. ರೆಸ್ಟೋರೆಂಟ್ ಬಂದು ಗೋಲ್ ಗುಂಬಜ್ ಅಪೋಸಿಟ್ ಸೈಡಲ್ಲಿರೋದು, ಅಪೋಸಿಟ್ ರೋಡಲ್ಲಿ. ಇಲ್ಲಿ ಎಲ್ಲರೂ ಹೇಳ್ತಾರೆ ಬಿರಿಯಾನಿ ತುಂಬ ಫೇಮಸ್ ಇದೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ ಯಾವ ಥರ ಇದೆ, ಟೇಸ್ಟು ಏನು ಅಂತ ಹೇಳ್ಬಿಟ್ಟು. ಕಸುವಾ ಹಿಲ್ಸ್ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಆಗಲಿ ಅಥವಾ ಕ್ಲೀನಿಂಗಲ್ಲಾಗಲಿ, ಹೈಜೀನ್ ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಫುಡ್ ಇನ್ನೂ ಗೊತ್ತಿಲ್ಲ, ಇನ್ನೂ ತನಕ ಆರ್ಡರ್ ಕೊಟ್ಟಿಲ್ಲ. ನೋಡುವ ಹೇಗಿರುತ್ತೆ ಅಂತೇಳಿ. ಗೈಸ್, ಆರ್ಡರನ್ನು ಕೊಟ್ಟಿದ್ದೀವಿ. ಚಪಾತಿ, ಮಟನ್ ಕೀಮಾ ಹಾಗೂ ಪಾಯ ಸೂಪ್, ಮಟನ್ ಸೂಪು ಪ್ಲಸ್ ಮಸಾಲ ಪಾಪಡ್ ಇವಾಗಷ್ಟೇ ಬಂದಿದೆ. ಬೋರ್ ಬರ್ತಾ ಇದೆ, ಗೊತ್ತಿಲ್ಲ ಏನಕ್ಕಂತ. ಯಾಕಂದರೆ ಇವ್ರು ಫೋನ್ ನೋಡ್ತಾ ಇದ್ರು ಇಷ್ಟೊತ್ತು, ನಾನು ಒಬ್ಬಳೇ ಕೂತ್ಕೊಂಡಿದ್ದೆ. ಮಸಾಲ ಪಾಪಡ್ ಟೇಸ್ಟ್ ನೋಡೋಣ. ಚೆನ್ನಾಗಿದೆ. ತುಂಬ ಕ್ಲೀನಾಗಿದೆ ರೆಸ್ಟೋರೆಂಟ್, ತುಂಬ ಹೈಜೀನ್ ಆಗಿದೆ. ಅದಿಷ್ಟ ಆಯಿತು. ಗೈಸ್, ಪಾಯ ಸೂಪ್ ಕೂಡ ಬಂತು, ಅಂದರೆ ಮಟನ್ ಸೂಪ್. ಮಟನ್ ಪಾಯ ಸೂಪ್ ಅಂದರೆ ಆಯಿತು. ಕೆಲವರಿಗೆ ಪಾಯ ಸೂಪ್ ಅಂದರೆ ಗೊತ್ತಾಗಲ್ಲ, ಮಟನ್ ಸೂಪ್ ಅಂದರೆ ಗೊತ್ತಾಗುತ್ತೆ. ಹೇಗಿರುತ್ತೆ ಅಂಥೇಳಿ ತೋರಿಸ್ಬೇಕಾ? ತೋರಿಸ್ತೀನಿ ಗೈಸ್. ಈ ಥರ ಇರುತ್ತೆ ಸೂಪ್ ಪ್ಲಸ್ ಕಾಲು, ಮಟನ್ ಕಾಲು ಈ ಥರ ಇರುತ್ತೆ. ಮತ್ತು ಮಸಾಲ ಪಾಪಡ್. ಸೂಪ್ ಟೇಸ್ಟ್ ಮಾಡ್ತಾ ಇದ್ದಾರ, ಚೆನ್ನಾಗಿದೆಯಾ? ಓಕೆ. ಆ ಚಕ್ಕೆ ಲವಂಗ ಜಾಸ್ತಿ ಇದೆ ಅದಕ್ಕೆ, ಅದರದ್ದೇ ಫ್ಯಾಕ್ಟ್ರೀಸ್ ಜಾಸ್ತಿ ಇದೆ. ಆ ಥರ ಇದ್ರೂ ಚೆನ್ನಾಗಿರುತ್ತೆ, ಗಂಟ್ಲಿಗೆಲ್ಲ ಚೆನ್ನಾಗಿ ಅನಿಸುತ್ತೆ.
ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಗೈಸ್. ಇನ್ನೂ ತನಕ ನನಗೆ ಹೇಳ್ತಾನೂ ಇಲ್ಲ. ಯಾವುದಾದ್ರೂ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರಾ ಅಥವಾ ಸೀದಾ ಮನೆಗೆ ಕರ್ಕೊಂಡು ಹೋಗ್ತಾರಾ ಅಂತಲೂ ಗೊತ್ತಿಲ್ಲ. ಸೀದಾ ಮನೆಗೆ ಹೋಗಿ ಮಲ್ಕೊಳ್ಳೋದು, ರೆಸ್ಟ್ ಇವತ್ತು. ನೋಡಿ ಗೈಸ್, ಹೀಗೆ ಅಂತಾರೆ. ಫಸ್ಟಿಗೆ ಅಲ್ಲಿ ಹೋಗೋ ಇಲ್ಲಿ ಹೋಗೋ ಅಂತ ಹೇಳ್ತಾರೆ, ಆಮೇಲೆ ಸೀದಾ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇನ್ನೂ ತನಕ ಆ ಥರ ಮಾಡಿಲ್ಲ, ನೋಡುವ ಇವತ್ತೇನು ಮಾಡ್ತಾರೆ ಅಂತೇಳಿ. ಚಪಾತಿ ಮತ್ತು ಮಟನ್ ಕೀಮಾ ಕೂಡ ಬಂತು. ಇಲ್ಲಿ ನೋಡಿ, ಇವಾಗ ನಮ್ಮ ಮನೆಯವರು ಮಟನ್ ಕೀಮಾ ಮತ್ತು ಚಪಾತಿ ತಿಂದು ಹೇಳ್ತಾರೆ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆಯಾ? ಮಟನ್ ಕೀಮಾ ಓಕೆ ಇತ್ತು, ಆದರೆ ಅದು ಬಟಾಣಿ ಅಲ್ಲ, ಗ್ರೀನ್ ಬಟಾಣಿ, ಅದು ಬೇಡ ಆಗಿತ್ತು. ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ. ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾರಂತ ಗೊತ್ತಿಲ್ಲ ಗೈಸ್, ಇನ್ನೂವರೆಗೆ ಹೇಳಿಲ್ಲ ನನಗೆ. ನಮ್ಮ ಪಾರ್ಸಲ್ ಕೂಡ ರಿಟರ್ನ್ ಒಯ್ಲಿಕ್ಕೆ ಬಂದಿದ್ರು. ಸೊ ಅದು ಕೊಡ್ಲಿಕ್ಕೆ ಹೋಗುವ ಮನೆಗೆ ಅಂತ ಹೇಳ್ತಾರೋ ಏನೋ ಗೊತ್ತಿಲ್ಲ. ಊಟ ಮಾಡಲಿಕ್ಕೆ ಆಗಿಲ್ಲ, ಫುಲ್ ಆಗಿತ್ತು. ಆದರೂ ಕೂಡ ಹೇಗೆ ಮಾಡಿ ಊಟ ಮಾಡಿದೆ. ಬೈದಿದ್ರು, ಬೈದು ತಿಂದೆ. ಇನ್ನೂ ಹಾಫ್ ಬಿಟ್ಟಿದ್ದೀನಿ. ಮದುವೆ ಆಯಿತು, ಹೊಟ್ಟೆ ಫುಲ್ಲಾಗಿತ್ತು. ಇವಾಗ ನಮ್ಮ ಫೇವ್ರೆಟ್ ಲಾಸ್ಟಿಗೆ ಲಿಂಬು ಜ್ಯೂಸ್, ಅದು ಕುತ್ಕೊಂಡು ಸೀದಾ ಹೋಗೋದು. ಎಲ್ಲಿ ಹೋಗೋದು ಗೊತ್ತಿಲ್ಲ. ಲಿಂಬು ಜ್ಯೂಸ್ ಬರೋ ತನಕ ಜೊತೆ ಹೀಗೆ ಮಾತಾಡುವ. ಏನಂತಂದರೆ ನಿಮಗೆಲ್ಲರಿಗೂ ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಸೊ ನಮ್ಮ ಮನೆಯವ್ರು ಬಂದುಬಿಟ್ಟು ಚಿಕ್ಕಮಗಳೂರದವರು, ನಾನು ಸಿರ್ಸಿದವಳು. ಸೊ ನಾನು ಸಿರ್ಸಿದವಳು. ಇವರು ಕೆಲಸಕ್ಕಂತ ಮೈಸೂರಲ್ಲಿದ್ದಿತ್ತು. ಹಾಗೆ ಮದುವೆ ಆದ ನಂತರ ನಾನು ಕೂಡ ಮೈಸೂರಲ್ಲೇ ಇವ್ರ ಜೊತೆಯಲ್ಲಿದ್ದೆ. ಹಾಗೆ 1 ಇಯರ್ ಮೈಸೂರಲ್ಲಿದ್ದೆ. 1 ಇಯರ್ ನಂತರ ನಮ್ಮ ಆ್ಯನಿವರ್ಸರಿ ಮಾರನೇ ದಿನವೇ ಇವ್ರಿಗೆ ಒಂದು ಮೇಲ್ ಬರ್ತದೆ, ಟ್ರಾನ್ಸ್ಫರ್ ಅಂತೇಳಿ. ಸೊ ನಾವು ಮೈಸೂರಲ್ಲಿ ಇಲ್ಲ ಇವಾಗ. ಯಾಕಂದರೆ ಇಷ್ಟು ದಿನ ನಾವು ಮೈಸೂರು ವೀಡಿಯೋಸ್ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಿದ್ದೆ ಅಲ್ಲಿಗೆ ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ವಿ. ಸೊ ಇವಾಗ ವೀಡಿಯೋಸ್ ಎಲ್ಲ ಮಾಡಲಿಕ್ಕಾಗಲ್ಲ ಮೈಸೂರಲ್ಲಿ. ಏನಕ್ಕಂದ್ರೆ ನಾವು ಬಿಜಾಪುರ ಶಿಫ್ಟ್ ಆಗಿದ್ದೀವಿ, ಬಿಜಾಪುರ ಟ್ರಾನ್ಸ್ಫರ್ ಆಗಿದೆ ನಮ್ಮ ಮನೆಯವರಿಗೆ. ಸೊ ನಾವು ಬಿಜಾಪುರ ಬಂದು 1.5 ಮಂತ್ಸ್ ಆಯಿತು. ಜುಲೈ 1st ಬಂದಿದ್ದು. ಸೊ 1.5 ಮಂತ್ಸ್ ಆಯಿತು. ಸೊ ಎಷ್ಟಾಗುತ್ತೆ ಇಲ್ಲಿ ಪ್ಲೇಸಸ್ ಏನಿದೆ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ಹಿಸ್ಟಾರಿಕಲ್ ಪ್ಲೇಸಸ್ ಇರ್ಬೋದು. ಸೊ ನನ್ನ ಹತ್ರ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿದ್ದಾಗ. ನಿಮಗೆ ಯಾವುದಾದ್ರೂ ಪ್ಲೇಸಸ್ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾವು ವಿಸಿಟ್ ಮಾಡ್ತೀವಿ. ನೀವು ವಿಸಿಟ್ ಮಾಡಿದರೆ ಮಾಡಿ. ಲೆಮನ್ ಜ್ಯೂಸ್ ಬಂತು, ಇದು ಲಾಸ್ಟಿಗೆ ಇರಲೇಬೇಕು ಊಟದ ನಂತರ. ನನಗೆ ಬೇಡ ಆದರೂ ಇವರಿಗಾದರೂ ಬೇಕೇ ಬೇಕು. ಹೊರಗಡೆ ಹೋಗ್ತಾ ಇದ್ದೀವಿ, ಅವ್ರು ವಾಶ್ರೂಮಿಗೆ ಹೋಗಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಬರಲಿಕ್ಕೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ, ನನಗಂತೂ ಇಷ್ಟ ಆಯಿತು. ಇವಾಗ ಎಲ್ಲಿ ಹೋಗೋದು? ಹಾಂ, ಮಲಗಲಿಕ್ಕೆ. ನೋಡಿ ಗೈಸ್, ಮನೆಗೆ ಹೋಗೋದಂತೇಳಿ, ಮನೆಗೆ ಹೋಗಿ ಮಲಗೋದಂತ ಹೇಳ್ತಾ ಇದ್ದಾರೆ ಗೈಸ್. ನನಗೆ ಊಟ ಆದಮೇಲೆ ಕರ್ಕೊಬಂದಿದ್ದು ಬಾರಾಕಮ್ಮನ್ ಫೋರ್ಟ. ಬಾರಾಕಮ್ಮನ್ ಫೋರ್ಟಿಗೆ ಬಂದಿದ್ದೀವಿ. ತುಂಬ ಬಿಸಿಲು ಗೈಸ್. ಈ ಥರ ಇದೆ ಇದು ಎಂಟ್ರೆನ್ಸು. ಈ ಥರ ಇದು ಬಾರಾಕಮ್ಮನ್ ಏನಿದೆ, ಇದು ಅಲಿ ಆದಿಲ್ ಶಾ 2 ಅವರದು.
ಸೊ ಬಾರಾಕಮ್ಮನ್ ಏನಕ್ಕಂತಾರಂದರೆ ಅವರಿಗೆ 12 ಅಂತಸ್ತು ಅನ್ನ ಕಟ್ಟಬೇಕಂತ ಪ್ಲ್ಯಾನ್ ಇತ್ತಂತೆ. ಅದು ಇನ್ಕಂಪ್ಲೀಟ್ ಆಗಿದೆ. ರೀಸನ್ಸ್ ಇನ್ನೂ ಯಾರಿಗೆ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ರೋಮಸ್ ಏನಿದೆ ಅಂದರೆ ಅದು 12 ಅಂತಸ್ತು ಕಟ್ಟಿದರೆ ಗೋಲ್ ಗುಂಬಸ್ಸಿಗೆ ನೆರಳಾಗುತ್ತೆ ಅಂತ ಹೇಳಿ ಕಟ್ಟಿಲ್ಲ ಅಂತೆ. ಈ ಬಿಲ್ಡಿಂಗ್ ಕಟ್ಟಿದ್ದು 1672ರಲ್ಲಿ. ಇಷ್ಟೇ ಗೈಸ್, ಅರ್ಧ ಕಟ್ಟಿದ್ದಾರೆ, ಅರ್ಧ ಕಟ್ಟಿಲ್ಲ ಅಷ್ಟೇ. ಇದು ಒಂದು ಟೂರಿಸ್ಟ್ ಪ್ಲೇಸ್ ಮಾಡಿದ್ದಾರೆ ಅಷ್ಟೇ. ಗೈಸ್ ಇಷ್ಟೇ. ಅದು ಚೆನ್ನಾಗಿದೆ, ಕ್ಲೀನ್ ಇದೆ ಅಲ್ವಾ? ಫುಲ್ ಕ್ಲೀನಾಗಿದೆ, ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ಹೀಗೆ ಹೋಗ್ತಾ ಹೋಗ್ತಾ ನೋಡಿ, ಇಲ್ಲಿ ಇಷ್ಟು ಡೀಪ್ ಇದೆ ಅಂದರೆ ಏನೂ ಇಲ್ಲ ಇಲ್ಲಿ. ಎಡ್ಜಿಗೆ ಏನೂ ಕೂಡ ಕಟ್ಟಿಲ್ಲ. ಎಷ್ಟು ಡೀಪ್ ಇದೆ ನೋಡಿ, ತುಂಬ ಡೀಪ್ ಇದೆ. ಮಕ್ಕಳಿಗೆಲ್ಲ ಬಂದರೆ ಹಾಗೆ ಹೋಗ್ಲಿಕ್ಕಾಡಿಲ್ಲ. ಇಲ್ಲಿ ನೋಡಿ ಅಷ್ಟು ಡೀಪ್ ಇದೆ ಗೈಸ್. ಇದು ಸಮಾಧಿ ಅನಿಸುತ್ತೆ. ಇಲ್ಲಿ ನೋಡಿ ಎಷ್ಟೆಲ್ಲ ಸಮಾಧಿ ಇದೆ. ಈ ಸಮಾಧಿ ಅಲಿ ಆದಿಲ್ ಶಾ II ಮತ್ತು ಅವ್ರ ವೈಫ್ ಮತ್ತು ಮಕ್ಕಳದು. ಬರ್ತಾನೇ ಇದ್ದಾರೆ, ತುಂಬ ಜನ ಇವಾಗ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ ಇದೇ ಎಂಟ್ರೆನ್ಸು, ಇಲ್ಲಿಂದ ಎಕ್ಸಿಟ್ ಕೂಡ. ನೋಡ್ಕೊಂಡು ಬಂದ್ವಿ. ಬರ್ತಾ ನಮಗೆ ಕೊತ್ತಂಬರಿ ಕಟ್ಟು ಸಿಕ್ತು. ತೊಗೊಂಡ್ವಿ. ಮನೇಲಿ ಖಾಲಿ ಆಗಿತ್ತು. 20 ರೂಪಾಯಿಗೆ 3 ಅಂತೆ. ತಗೊಂಡೆ. ಇವಾಗ ಕಾರಲ್ಲಿ ಕುತ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ಸಿಗೋಣ ಗೈಸ್. ಇವಾಗ ಸ್ವಲ್ಪ ಹೊತ್ತಾಯಿತು, ಮನೆಗೆ ಬಂದು ರೀಚ್ ಆಗಿದ್ದೀವಿ. ಸೊ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.